ಮೇನ್ ಸ್ವಿಚಸ್ ಆಫ್ ಆಗಿದೆ ಅಂತ ಖಚಿತಪಡಿಸಿಕೊಂಡು ಸೋಲಾರ್ ಟ್ಯಾಂಕ್ನ ಹೊರಗೆ ಒದಗಿಸಲಾದ ವಿದ್ಯುತ್ ತಂತಿಗಳನ್ನು ಸರಿಯಾಗಿ ಜೋಡಿಸಿ. ಕೆಂಪು ವೈರನ್ನ ಫೇಸ್ಗೆ, ಕಪ್ಪು ವೈರನ್ನ ನ್ಯೂಟ್ರಲ್ಗೆ ಮತ್ತು ಹಸಿರು ವೈರನ್ನ ಅರ್ಥಿಂಗ್ಗೆ 2.5 ಸ್ಕ್ವೇರ್ mm ವೈರ್ನ ಯೂಸ್ ಮಾಡಿ AH ಲೈನ್ಗೆ ಕನೆಕ್ಟ್ ಮಾಡಬೇಕು. ಮೋಟಾರ್ ಮತ್ತು ಸೋಲಾರ್ ಟ್ಯಾಂಕ್ನ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಮಾಡುವಾಗ ಕಡ್ಡಾಯವಾಗಿ ಮೇನ್ ಪವರ್ ಸ್ವಿಚಸ್ನ ಆಫ್ ಮಾಡಿರಬೇಕು. ರಿಟರ್ನ್ ಲೈನ್ನ ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕಲ್ ಕನೆಕ್ಷನ್ ಕಂಪ್ಲೀಟ್ ಆಗಿದೆ. ಈಗ ಮೇನ್ ಸ್ವಿಚ್ಗಳನ್ನು ಆನ್ ಮಾಡಿ LCD ಡಿಸ್ಪ್ಲೇಯಲ್ಲಿ ಬರ್ತಾ ಇರುವಂತಹ ಮೆಸೇಜ್ಗಳನ್ನು ನೋಡಿ. ವೆಲ್ಕಮ್ ಮೆಸೇಜ್, ಡೇಟ್ ಮತ್ತು ಟೈಮ್, ವರ್ಕಿಂಗ್ ಅವರ್ಸ್, ಟ್ಯಾಂಕ್ ಸ್ಟೇಟಸ್ ಮತ್ತು ಪೈಪ್ ಸ್ಟೇಟಸ್. ನೀವು ಟೆಂಪರೇಚರ್ ಮತ್ತು ಟೈಮನ್ನು ಚೇಂಜ್ ಮಾಡೋದಕ್ಕೆ ಈ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು. ಇಲ್ಲಿ W ಅಂದರೆ ಮ್ಯಾನ್ಯುಯಲ್ ಮೋಡ್, B ಅಂದರೆ ಬ್ಲೂಟೂತ್ ಮೋಡ್. ನೀವು ಮ್ಯಾನ್ಯುಯಲ್ ಮೋಡನ್ನ ಆಯ್ಕೆ ಮಾಡೋದಕ್ಕೆ ಕೈ ಕಡೆಗೆ ಸ್ಲೈಡ್ ಸ್ವಿಚ್ಚನ್ನು ಸ್ಲೈಡ್ ಮಾಡಿ. ಬ್ಲೂಟೂತ್ ಮೋಡನ್ನು ಆಯ್ಕೆ ಮಾಡೋಕ್ಕೆ ಬ್ಲೂಟೂತ್ ಚಿಹ್ನೆ ಕಡೆಗೆ ಸ್ಲೈಡ್ ಸ್ವಿಚ್ಚನ್ನು ಸ್ಲೈಡ್ ಮಾಡಿ. ಸೋಲಾರ್ ವಾಟರ್ ಹೀಟರ್ನ ಟೈಮ್ ಮತ್ತು ಟೆಂಪ್ರೇಚರ್ ಹಾಗೂ ರಿಟರ್ನ್ ಲೈನ್ನ ಟೈಮ್ ಮತ್ತು ಟೆಂಪ್ರೇಚರ್ ಹೇಗೆ ಸೆಟ್ ಮಾಡೋದು ನೋಡೋಣ ಬನ್ನಿ. ಮ್ಯಾನ್ಯುಯಲ್ ಮೋಡ್ನಲ್ಲಿ ಸೆಟ್ ಮಾಡೋದಕ್ಕೆ ಡಿಸ್ಪ್ಲೇಯಲ್ಲಿ W ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ TCSನ ಮುಂಭಾಗದಲ್ಲಿರುವಂತಹ ಸೆಟ್ ಬಟನನ್ನು ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ಪ್ರೆಸ್ ನಾಬ್ ಟು ಅಪ್ಡೇಟ್ ಸೆಟ್ಟಿಂಗ್ಸ್ ಸಂದೇಶವನ್ನು ತೋರಿಸುತ್ತದೆ. ಸೆಟ್ ಬಟನನ್ನು ತಕ್ಷಣವೇ ಬಿಡಿ, ಮತ್ತೆ ಪ್ರೆಸ್ ಮಾಡಿ ಬಿಡಿ. ಅದರ ನಂತರ ಸೆಟ್ಟಿಂಗ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ. ನಂತರ ಸೆಟ್ ಟ್ಯಾಂಕ್ ಟೆಂಪರೇಚರ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ನಾವು ಟ್ಯಾಂಕ್ನ ಟೆಂಪರೇಚರನ್ನು ಸೆಟ್ ಮಾಡಬಹುದು. ಟೆಂಪರೇಚರ್ ಹೆಚ್ಚಿಸೋಕ್ಕೆ ಅಪ್ ಬಟನ್ ಪ್ರೆಸ್ ಮಾಡಿ, ಟೆಂಪರೇಚರ್ ಕಡಿಮೆ ಮಾಡೋಕ್ಕೆ ಡೌನ್ ಬಟನ್ ಪ್ರೆಸ್ ಮಾಡಿ. ಸೆಟ್ಟಿಂಗ್ಸ್ ಮಾಡಾದಮೇಲೆ ಸೆಟ್ ಬಟನ್ನ ಒಮ್ಮೆ ಪ್ರೆಸ್ ಮಾಡಿ ಬಿಡಿ. ನಂತರ ಸೆಟ್ ಪೈಪ್ ಟೆಂಪರೇಚರ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ನಾವು ರಿಟರ್ನ್ ಲೈನ್ನ ಟೆಂಪರೇಚರ್ ಸೆಟ್ ಮಾಡಬಹುದು. ಟೆಂಪರೇಚರ್ ಜಾಸ್ತಿ ಮಾಡೋದಕ್ಕೆ ಅಪ್ ಬಟನ್ ಪ್ರೆಸ್ ಮಾಡಿ, ಟೆಂಪರೇಚರ್ ಕಡಿಮೆ ಮಾಡೋದಕ್ಕೆ ಡೌನ್ ಬಟನ್ ಪ್ರೆಸ್ ಮಾಡಿ. ಸೆಟ್ಟಿಂಗ್ಸ್ ಮಾಡಾದಮೇಲೆ ಸೆಟ್ ಬಟನ್ನ ಒಮ್ಮೆ ಪ್ರೆಸ್ ಮಾಡಿ ಬಿಡಿ. ನಂತರ ಸೆಟ್ ಸ್ಟಾರ್ಟ್ ಟೈಮ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ನಾವು ಸ್ಟಾರ್ಟ್ ಟೈಮ್ನ ಸೆಟ್ ಮಾಡಬಹುದು. ಟೈಮ್ನ ಜಾಸ್ತಿ ಮಾಡೋದಕ್ಕೆ ಅಪ್ ಬಟನ್ ಪ್ರೆಸ್ ಮಾಡಿ, ಟೈಮ್ನ ಕಡಿಮೆ ಮಾಡೋದಕ್ಕೆ ಡೌನ್ ಬಟನ್ ಪ್ರೆಸ್ ಮಾಡಿ. ಸೆಟ್ಟಿಂಗ್ಸ್ ಮಾಡಾದಮೇಲೆ ಸೆಟ್ ಬಟನ್ನ ಒಮ್ಮೆ ಪ್ರೆಸ್ ಮಾಡಿ ಬಿಡಿ. ನಂತರ ಸೆಟ್ ಎಂಡ್ ಟೈಮ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ನಾವು ಎಂಡ್ ಟೈಮನ್ನು ಸೆಟ್ ಮಾಡಬಹುದು. ಟೈಮ್ನ ಹೆಚ್ಚಿಸೋಕ್ಕೆ ಅಪ್ ಬಟನ್ನ ಪ್ರೆಸ್ ಮಾಡಿ, ಟೈಮ್ನ ಕಡಿಮೆ ಮಾಡೋದಕ್ಕೆ ಡೌನ್ ಬಟನ್ನ ಪ್ರೆಸ್ ಮಾಡಿ. ಸೆಟ್ಟಿಂಗ್ಸ್ ಮಾಡಾದಮೇಲೆ ಸೆಟ್ ಬಟನ್ನ ಒಮ್ಮೆ ಪ್ರೆಸ್ ಮಾಡಿ ಬಿಡಿ. ಕೊನೆಗೆ ಸೆಟ್ಟಿಂಗ್ಸ್ ಡನ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ಎಲ್ಲ ಸೆಟ್ಟಿಂಗ್ಗಳು ಆಗಿವೆ ಅಂತ ಅರ್ಥ. ಮೊಬೈಲ್ ಆ್ಯಪ್ ಮುಖಾಂತರ ಸೆಟ್ಟಿಂಗ್ಸ್ ಮಾಡೋದಕ್ಕೆ ಟ್ಯಾಂಕ್ ಮೇಲಿರುವಂತಹ QR ಕೋಡ್ನ ಸ್ಕ್ಯಾನ್ ಮಾಡಿ. ನ್ಯೂಟೆಕ್ ಸೋಲಾರ್ ಆ್ಯಪ್ನ ಲಿಂಕ್ ಬರುತ್ತೆ, ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಆದ ನಂತರ ಆ್ಯಪ್ನ ಓಪನ್ ಮಾಡಿ. ಬ್ಲೂಟೂತ್ ಆಫ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ಬ್ಲೂಟೂತನ್ನು ಅಲೌ ಮಾಡಿ. ನ್ಯೂಟೆಕ್ ಡಿವೈಸನ್ನು ಹುಡುಕೋಕೆ ಡಿಸ್ಕವರ್ ಮೇಲೆ ಕ್ಲಿಕ್ ಮಾಡಿ. ನ್ಯೂಟೆಕ್ ಡಿವೈಸ್ ಹುಡುಕಿ ಅದನ್ನು ಲಿಂಕ್ ಮಾಡಲು ಕ್ಲಿಕ್ ಮಾಡಿ. 1 2 3 4 ಪಾಸ್ವರ್ಡ್ ಹಾಕಿ ಪೇರ್ ಮಾಡಿ. ಕನೆಕ್ಟ್ ಮಾಡೋದಕ್ಕೆ ಪೇರ್ಡ್ ಲಿಸ್ಟಲ್ಲಿ ನ್ಯೂಟೆಕ್ ಡಿವೈಸನ್ನು ಹುಡುಕಿ ಕ್ಲಿಕ್ ಮಾಡಿ. ಈಗ ನ್ಯೂಟೆಕ್ ಬ್ಲೂಟೂತ್ ಡಿವೈಸ್ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಆಗಿರುತ್ತೆ ಮತ್ತು ಎಲ್ಲ ಸೆಟ್ಟಿಂಗ್ಸ್ನ ತೋರಿಸ್ತಾ ಇರುತ್ತೆ. ಸ್ಟಾರ್ಟ್ ಟೈಮ್ನ ಸೆಲೆಕ್ಟ್ ಮಾಡೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ, ಗಂಟೆ ಮತ್ತು ನಿಮಿಷನ ಸೆಲೆಕ್ಟ್ ಮಾಡಿ ಓಕೆ ಮಾಡಿ, ಮತ್ತು ಸೆಟ್ ಟೈಮ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಂಡ್ ಟೈಮ್ನ ಸೆಟ್ ಮಾಡೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ, ಗಂಟೆ ಮತ್ತು ನಿಮಿಷನ ಸೆಲೆಕ್ಟ್ ಮಾಡಿ ಓಕೆ ಕ್ಲಿಕ್ ಮಾಡಿ. ನಂತರ ಸೆಟ್ ಟೈಮ್ನ ಕ್ಲಿಕ್ ಮಾಡಿ. ಟ್ಯಾಂಕ್ನ ಟೆಂಪರೇಚರ್ ಹೆಚ್ಚು ಅಥವಾ ಕಡಿಮೆ ಮಾಡೋದಕ್ಕೆ ಸೆಟ್ ಟ್ಯಾಂಕ್ ಟೆಂಪರೇಚರ್ನ ಸ್ಲೈಡ್ ಮಾಡಿ ಮತ್ತು ಸೆಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ರಿಟರ್ನ್ ಲೈನ್ನ ಟೆಂಪರೇಚರ್ ಹೆಚ್ಚು ಅಥವಾ ಕಡಿಮೆ ಮಾಡೋದಕ್ಕೆ ಸೆಟ್ ಪೈಪ್ ಟೆಂಪರೇಚರ್ನ ಸ್ಲೈಡ್ ಮಾಡಿ. ಸೆಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ಎಲ್ಲ ಸೆಟ್ಟಿಂಗ್ಸ್ ಕಂಪ್ಲೀಟ್ ಆಗಿವೆ. ಆ್ಯಪ್ನಲ್ಲಿ ನಿಮ್ಮ ಟ್ಯಾಂಕ್ನ ರಿಯಲ್ ಟೈಮ್ ಟೆಂಪರೇಚರ್ನ ನೋಡ್ಬೋದು. ಸೊ ನ್ಯೂಟೆಕ್ ಡಿಜಿಟಲ್ ಸೋಲಾರ್ ವಾಟರ್ ಹೀಟರ್ನ ಹೈಬ್ರಿಡ್ ಕಾನ್ಸೆಪ್ಟ್ ಮತ್ತು ರಿಟರ್ನ್ ಲೈನ್ ಕಾನ್ಸೆಪ್ಟ್, ಅದರ ಇನ್ಸ್ಟಾಲೇಷನ್ ಮತ್ತು ಅದರ ಸೆಟ್ಟಿಂಗ್ಸ್, ಇದು ಎಲ್ಲದರ ಬಗ್ಗೆನೂ ನೀವು ತಿಳ್ಕೊಂಡಿದ್ದೀರಾ.
ಇನ್ಯಾಕ್ ತಡ, ನಿಮಗೆ ಬೇಕಾದ ಸಮಯಕ್ಕೆ ಬೇಕಾದಷ್ಟು ಬಿಸಿ ನೀರು. ಯಾವಾಗಲೂ ಫ್ರೆಶ್ ಆಗಿರಿ.